AI ತಂತ್ರಜ್ಞಾನದ ಲಾಭಗಳೇನು? ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಲಾಭಗಳಿವೆ ಇದರಿಂದ? ಬೆನಿಫಿಟ್ಸು ಮತ್ತು ಡೆವಲಪ್ಮೆಂಟಿಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ? ಓಕೆ, ಈಸಿ ಅಂದರೆ ರುಟೀನ್ ರಿಪಿಟೇಟಿವ್ ವರ್ಕ್ ಎಲ್ಲ ಆಟೋಮೇಟ್ ಆಗೋಗುತ್ತೆ ಹಾಂ ಅಲ್ವಾ. ಸೊ ಅದರಲ್ಲಿ ಆಲ್ಮೋಸ್ಟ್ ದೇರ್ ಇಸ್ ನೋ ಥಿಂಕಿಂಗ್, ನೋ ದಿಸ್ ಥಿಂಗ್, ಯು ಹ್ಯಾವ್ ಟು ರಿಪೀಟೆಡ್ಲಿ ಕೀಪ್ ಡೂಯಿಂಗ್ ಥಿಂಗ್ಸ್. ಅದೆಲ್ಲ ದೇರ್ ಇಸ್ ನೋ ಬ್ರೈನರ್, ಅದೆಲ್ಲ ಆಟೋಮೇಟ್ ಆಗೋಗುತ್ತೆ. ರೈಟ್, ಈವನ್ ಪ್ರೋಗ್ರಾಮಿಂಗ್ ಕೈಂಡ್ ಆಫ್ ಎ ಥಿಂಗ್. ನಾವು ದ ಪ್ರೋಗ್ರಾಮರ್ಸ್ ಎಬಿಲಿಟಿ ಮುಂಚೆ ಅವ್ರಿಗೊಂದು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಕಿತ್ತು. ಇವಾಗ ಅದು ಸಾಕಾಗಲ್ಲ. ರೈಟ್, ಯಾಕಂದರೆ ಪ್ರೋಗ್ರಾಮಿಂಗ್ ಈಸ್ ಡನ್ ಬೈ AI. ನಾವು ಯು ಹ್ಯಾವ್ ಟು ಎಲಿವೇಟ್ ಯುವರ್ ಸೆಲ್ಫ್ ಟು ದ ನೆಕ್ಸ್ಟ್ ಲೆವೆಲ್. ರೈಟ್, ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ ಇರಬೇಕು, ಏನೋ ಡೊಮೇನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಹೊಸ ಪ್ರಾಬ್ಲಮ್ ಫಾರ್ಮುಲೇಟ್ ಮಾಡಿ ಸಾಲ್ವ್ ಮಾಡೋಂಗಿರಬೇಕು. ಓಕೆ, ಸೊ ಅದು ಎಬಿಲಿಟಿ, ಈಗ ಒಂದು ಸಿಂಗಲ್ ಸ್ಕಿಲ್ ಏನೇನಿತ್ತು ಅದು ಸಾಕಾಗಲ್ಲ ಈಗ. ರೈಟ್, ಈಗ ಮಲ್ಟಿ ಸ್ಕಿಲ್, ಬಿಕಾಸ್ ಮಲ್ಟಿಪಲ್ ಸ್ಕಿಲ್ಸ್ AI ವಿಲ್ ಬ್ರಿಂಗ್ ಇಟ್ ಟು ಯು. ಸೊ AI ಇವಾಗ ಟಾಸ್ಕ್ ಮಾಸ್ಟರಾ ಎಲ್ಲರ ಜೀವನದಲ್ಲಿ? ಟಾಸ್ಕ್ ಪರ್ಫಾರ್ಮರ್. ಓಕೆ, ಅದಕ್ಕೆ ನೀವು ಯು ನೀಡ್ ಅ ಪಪೆಟಿಯರ್ ಟು ಮ್ಯಾನೇಜ್ ದಟ್. ರೈಟ್, ಸೊ that we still need human expertise, but the level of knowledge and expertise needed to do that ಅದು ಡಿಫ್ರೆಂಟ್ ಫ್ರಮ್ ಜಸ್ಟ್ ರೈಟಿಂಗ್ ಪ್ರೋಗ್ರಾಮ್ಸ್ ನಾವು. ರೈಟ್, ಎಲ್ಲ ಕ್ಷೇತ್ರದಲ್ಲೂ ಅದೇ ಥರ ಆಗ್ತಾ ಹೋಗುತ್ತೆ. ಈಗ ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತಾಗ, ಸೊ ಬರೆದ್ಬಿಟ್ಟು ಮತ್ತೆ ರಿವೈಸ್ ಮಾಡೋದು, ಎಡಿಟ್ ಮಾಡೋದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ದಟ್ ಜಾಬ್ ಇಸ್ ಡನ್ ಬೈ AI. ಯು ಕ್ಯಾನ್ ಸ್ಪೆಂಡ್ ಮೋರ್ ಆನ್ ವಾಟ್ ಟು ರೈಟ್. ರೈಟ್, ವೇರ್ ಟು ಡೂ ಯರ್ ರಿಸರ್ಚ್, ಎಲ್ಲಿಂದ ಇನ್ಫಾರ್ಮೇಷನ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ, ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ರೈಟ್, ಸೊ ದಟ್ ಈಸ್ ಅ ಬಿಗ್ ಬೆನಿಫಿಟ್. ಡಿಫೆನ್ಸಿಗೆ AI ಯಾವ ರೀತಿ ಹೆಲ್ಪ್ ಆಗುತ್ತೆ? ಡಿಫೆನ್ಸ್ ಈಸ್ ಲೈಕ್ ವೆರಿ ವಾಸ್ಟ್ ಏರಿಯಾ. ಐ ಮೀನ್, ನನಗೆ ಪರ್ಸ್ನಲ್ಲಾಗಿ ಅದ್ರ ಬಗ್ಗೆ ಎಕ್ಸ್ಪರ್ಟೀಸ್ ಇಲ್ಲ, ಬಟ್ ಇನ್ ಜನರಲ್ ಇಫ್ ಯು ಸಿ ಕಂಪ್ಯೂಟರ್ ವಿಷನ್ ಆಗಿರ್ಬೋದು, ರೋಬೋಟಿಕ್ಸ್ ಆಗ್ಬೋದು, ಅದೆಲ್ಲ ಎಲ್ಲ ಕಡೆನೂ AI ಈಸ್ ದ ಒನ್ ದಟ್ ರನ್ಸ್ ಆಲ್ ದೋಸ್ ಮಷೀನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ ದಟ್. ರೈಟ್, ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳನ್ನು ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಆಗ್ತಾ ಇವೆ, ಮೆಮ್ಸ್ ಆಗ್ತಾ ಇವೆ. ಇದು ಎಲ್ಲೋ ಒಂದು ಕಡೆ ಸೋಷಿಯಲ್ ಥ್ರೆಟ್ಟಿಗೂ ಕಾರಣ ಆಗುತ್ತಾ AI ಇನ್ ಕೇಸ್ ರೆಗ್ಯುಲೇಷನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ? ಯಾಕಂದರೆ ಯಾರದ್ದೋ ಮುಖ ಬಳಸಿ, ಯಾರದ್ದೋ ಫೋಟೋ ಬಳಸಿ ವಿಡಿಯೋಗಳನ್ನು ಶುರು ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇವಾಗ ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ, ಬಟ್ ಡೆವಲಪ್ ಆಗ್ತಾ ಆಗ್ತಾ ಅದೊಂದು ಥ್ರೆಟ್ ಆಗಬಹುದಾ? ಡೆಫಿನೆಟ್ಲಿ. ಅದೆಲ್ಲ ಲೈಕ್ ಆಲ್ಮೋಸ್ಟ್ ಲೈಕ್ ಯಾವುದೇ ಪವರ್ಫುಲ್ ಟೆಕ್ನಾಲಜಿ ಜೊತೆಗೆ ಯು ವಿಲ್ ಹ್ಯಾವ್ ಟು ಯೂಸ್ ಇಟ್ ಮೋರ್ ರೆಸ್ಪಾನ್ಸಿಬ್ಲಿ. ಓಕೆ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಸೊ ಬರೀ ರೆಗ್ಯುಲೇಷನ್ಸ್ ಅಲೋನ್ ಐ ಡೋಂಟ್ ನೋ ಹೌ ಇಟ್ ಕ್ಯಾನ್ ಸ್ಟಾಪ್. ರೈಟ್, ಸೊ ಆ ಟೆಕ್ನಾಲಜಿ ಆ್ಯಕ್ಸೆಸ್ ಎಲ್ಲರಿಗೂ ಇರಬೇಕಾದ್ರೆ ಅವರು ಯಾವ ಥರ ಯೂಸ್ ಮಾಡ್ಕೋತಾರೆ ಅನ್ನೋದು ವಿ ಕಾಂಟ್ ಕಂಟ್ರೋಲ್ ಎವ್ರಿವೇರ್. ರೈಟ್, ಬಟ್ ಇಫ್ ನಮ್ಮ ಕನ್ಸ್ಯೂಮರ್ಸ್ ಎಜುಕೇಟ್ ಆದರೆ ದೆನ್ ದೇ ಕ್ಯಾನ್ ಬಿ ಲೈಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ಒನ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ಸ್ ಕೂಡ ಇದ್ರ ಬಗ್ಗೆ ಕೆಲವೊಂದು ರೆಗ್ಯುಲೇಷನ್ಸ್ ತರದು ಹೊರತು ಕಷ್ಟ ಅನಿಸುತ್ತೆ AI ಜೊತೆಗೆ ಜೀವನ. ರೆಗ್ಯುಲೇಷನ್ಸ್ ಅಂದರೆ ಎಲ್ಲಿ ತರ್ಬೋದು ಅಂದರೆ ಪ್ರೈವಸಿ ಕಂಟ್ರೋಲ್ ಮಾಡಲಿಕ್ಕೆ, ಯಾವ ಡೇಟಾ AI ಮಾಡೆಲ್ಗೆ ಆಕ್ಸೆಸಿಬಲ್ ಇರುತ್ತೆ ಟ್ರೈನ್ ಮಾಡಲಿಕ್ಕೆ, ಅಲ್ಲಿ ಮಾಡ್ಬೋದು. ರೈಟ್, ಬಟ್ ಟೆಕ್ನಾಲಜಿ ಒಂದು ಫೇಸ್ ಜನ್ರೇಷನ್ ಟೆಕ್ನಾಲಜಿ ಇದ್ದರೆ, ಫೇಕ್ ಫೇಸ್ ಕ್ರಿಯೇಟ್ ಮಾಡೋ ಟೆಕ್ನಾಲಜಿ ಇದ್ದರೆ ಅದಕ್ಕೆ ಏನು ರೆಗ್ಯುಲೇಷನ್ಸ್ ಮಾಡೋಕ್ಕಾಗುತ್ತೆ? ಯು ಕಾಂಟ್ ಕಂಟ್ರೋಲ್ ಇಟ್. ಆಗುತ್ತಾ ಹಾಗಾದರೆ? ಸೊ ಯಾರು ಬೇಕಾದರೂ ಮಾಡೆಲ್ ಡೌನ್ಲೋಡ್ ಮಾಡಿ ರನ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಓಕೆ ಓಕೆ, ಸೊ ಅವಾಗ ಏನಾಗ್ತದೆ ಅಂದರೆ ಅಟ್ಮೋಸ್ಟ್ ವಾಟ್ ದೇ ಕ್ಯಾನ್ ಡೂ ಇಸ್, ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿರ್ತೀರ, ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಅದನ್ನು ತೆಗಿಬೇಕು ಅಂತ ಹೇಳ್ಬೋದು ಅಷ್ಟೇ. ಬಟ್ ಆ ಕ್ರಿಯೇಷನ್ನೇ ನಿಲ್ಸೋಕ್ಕಾಗಲ್ಲ.